ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಯಶಸ್ವಿನಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ನೀವು ಕೂಡ ಎಲ್ಲರೂ ಬಿಸ್ಗುರ್ಕುಲ್ ಆ್ಯಪ್ ಬಗ್ಗೆ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ ಗೂಗಲಲ್ಲಿ ಸರ್ಚ್ ಮಾಡಿರ್ತೀರ, ಅದು ನನಗೂ ಗೊತ್ತು. ಸೊ ಆ ಕ್ವಶನ್ಗಳೆಲ್ಲ ನಾನು ಲೀಸ್ಟ್ ಮಾಡಿದ್ದೀನಿ. ಆ ಕ್ವಶನ್ಗೆ ಆನ್ಸರ್ನೆಲ್ಲ ನಾನು ಕನ್ನಡದಲ್ಲಿ ಹೇಳ್ತೀನಿ, ಓಕೆನಾ? ಸೊ ಫಸ್ಟ್ ಕ್ವಶನ್ ಬಂದುಬಿಟ್ಟು, ಈಸ್ ಬಿಸ್ಗುರ್ಕುಲ್ ಈಸ್ ಎ ಲೀಗಲ್ ಸಿಸ್ಟಮ್. ಸೊ ಎಲ್ಲರೂ ಜಾಸ್ತಿ ಕೇಳೋವಂಥ ಕ್ವಶನ್ ಏನು ಅಂದರೆ, ಬಿಸ್ಗುರ್ಕುಲ್ ಲೀಗಲ್ಲ ಅಂತ ಎಲ್ಲರೂ ಕೇಳ್ತಾರೆ. ಹೌದು, 100% ಇದು ಲೀಗಲು, ಮತ್ತು ಇದು ಗೌರ್ಮೆಂಟ್ ಅಂಡರ್ ರಿಜಿಸ್ಟರ್ಡ್ ಪ್ಲಾಟ್ಫಾರ್ಮ್ ಆಗಿರೋದ್ರಿಂದ ಇದು 100% ಲೀಗಲ್, ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು, ವಾಟ್ ಈಸ್ ಅಫಿಲಿಯೇಟ್ ಮಾರ್ಕೆಟಿಂಗ್? ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದರೆ ಏನು ಅಂತ ಕೇಳ್ತಾರೆ ಎಲ್ಲರೂ ಸುಮಾರು ಜನ. ಸೊ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದರೆ, ಈಗ ನಮ್ಮ ಬಿಸ್ಗುರ್ಕುಲಲ್ಲಿ ಏನೇನು ಪ್ರಾಡಕ್ಟ್ಸ್ ಇದೆಯೋ ಅದನ್ನು ನೀವು ಸೇಲಿಂಗ್ಸ್ ಮಾಡ್ತೀರಾ, ಅಥವಾ ಆ ಥರ ಸೋಷಿಯಲ್ ಮೀಡಿಯಾನ ಬಳಸ್ಕೊಂಡು ಅಥವಾ ಬಳಸ್ದೇ ಯಾವ ಥರ ನೀವು ಅಂದರೆ ಎಲ್ಲರಿಗೂ ಸೇಲಿಂಗ್ ಮಾಡ್ತೀರಾ ನಮ್ಮ ಪ್ರಾಡಕ್ಟ್ನ, ಅದನ್ನು ನಾವು ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತೀವಿ, ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್, ವಾಟ್ ಐ ಆಮ್ ಪೇಯಿಂಗ್ ಫಾರ್? ಅಂದರೆ ನಾನೀಗ ಯಾವುದಕ್ಕೆ ನಾನು ಪೇ ಮಾಡ್ತೀನಿ ನನ್ನ ಅಮೌಂಟ್ನ ಅಂತ ಎಲ್ಲರೂ ಕೇಳ್ತಾರೆ. ಸೊ ನಮ್ಮ ಬಿಸ್ಗುರ್ಕುಲಲ್ಲಿ 5ರಿಂದ 6 ಥರ ಕೋರ್ಸಸ್ ಇದೆ. ಸೊ ಆ ಕೋರ್ಸಸ್ಗೆ ನೀವು ಕಲಿಯೋದಕ್ಕೋಸ್ಕರ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಓಕೆನಾ? ನೆಕ್ಸ್ಟ್ ಬಂದುಬಿಟ್ಟು, ಆರ್ ದೇರ್ ಎನಿ ಅದರ್ ಚಾರ್ಜಸ್ ಒನ್ ನೀಡ್ಸ್ ಟು ಪೇ ಅದರ್ ದ್ಯಾನ್ ದ ಪ್ರಾಡಕ್ಟ್ ಕಾಸ್ಟ್? ಅಂದರೆ ಈಗ ಪ್ರಾಡಕ್ಟ್ ಕಾಸ್ಟ್ನ ಬಿಟ್ಟು ಬೇರೆ ಇನ್ನೂ ಎಕ್ಸ್ಟ್ರಾ ಚಾರ್ಜಸ್ ಏನಾದರೂ ಕೊಟ್ಟಬೇಕಾ ಅಂತ ನೀವು ಕೇಳಿರ್ತೀರ. ಸೊ ಈ ಕ್ವಶನ್ಗೆ ಇಲ್ಲ ಅಂತ ಆನ್ಸರು. ಯಾಕೆ ಅಂತ ಅಂದರೆ, ನೀವು ನಮ್ಮ ಕೋರ್ಸಸಲ್ಲಿ ಎಷ್ಟೆಷ್ಟು ಅಮೌಂಟ್ ಇದೆಯೋ ಅಷ್ಟಷ್ಟು ಅಮೌಂಟ್ ಮಾತ್ರನೇ, ಅದಕ್ಕಿಂತ ಹೆಚ್ಚಾಗೂ ಇಲ್ಲ, ಅದಕ್ಕಿಂತ ಕಡಿಮೆಗೂ ಇಲ್ಲ. ಸೊ ಇದು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಇಫ್ ಐ ಪರ್ಚೇಸ್ ದ ಪ್ರಾಡಕ್ಟ್, ವಾಟ್ ಬೆನಿಫಿಟ್ಸ್ ಡು ಐ ಗೆಟ್? ಸೊ ಇದಕ್ಕೆ ಆನ್ಸರ್ ನನ್ನ ಫಸ್ಟ್ ವಿಡಿಯೋ, ಅಂದರೆ ಬಿಸ್ಗುರ್ಕುಲ್ ಅಂದರೆ ಏನು, ಏಕೆ, ಹೇಗೆ ಅಂತ ಎಲ್ಲ ಮಾಡಿದ್ದೀನಿ. ಆ ವಿಡಿಯೋನ ನೋಡಿ, ಓಕೆನಾ? ಸೊ ಆ ವಿಡಿಯೋದಲ್ಲಿ ನಾನು ಪೂರ್ತಿ ಬಿಸ್ಗುರ್ಕುಲ್ ಅಂದರೆ ಏನು ಅಂತ ಫುಲ್ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಆ ವಿಡಿಯೋದಲ್ಲಿ ಇದೆಲ್ಲ ನಿಮಗೆ ಗೊತ್ತಾಗುತ್ತೆ ಏನೇನು ಅಂತ. ಸೊ ಆ ವಿಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು, ಹೌ ಐ ಕ್ಯಾನ್ ಅರ್ನ್ ಹಿಯರ್? ಸೊ ಇದಕ್ಕೆ ಆನ್ಸರ್ ಏನು ಅಂದರೆ, 3 ಥರ ಅರ್ನ್ ಮಾಡ್ಬೋದು ನೀವು. ಈ 3 ಥರದಲ್ಲಿ ಯಾವ್ಯಾವುದು ಅಂದರೆ, ಫಸ್ಟ್ನೇ ಬಂದುಬಿಟ್ಟು ಫ್ರೀಲ್ಯಾನ್ಸಿಂಗ್, ಮತ್ತು ಎರಡನೇ ಬಂದುಬಿಟ್ಟು ಅಫಿಲಿಯೇಟ್ ಮಾರ್ಕೆಟಿಂಗ್, ಮತ್ತು ಮೂರನೇ ಬಂದುಬಿಟ್ಟು ಸ್ಟಾರ್ಟಪ್ ಯುವರ್ ಓನ್ ಬಿಸ್ನೆಸ್. ಇದ್ರ ಎಕ್ಸ್ಪ್ಲನೇಷನ್ ಕೂಡ ಫಸ್ಟ್ನೇ ವಿಡಿಯೋದಲ್ಲಿ ಪೂರ್ತಿ ಇದೆ, ಅಲ್ಲಿ ನೀವು ನೋಡ್ಕೋಬೋದು. ಸೊ ನೆಕ್ಸ್ಟ್ ಕ್ವಶನ್ ಏನು ಅಂದರೆ, ಆರ್ ದೇರ್ ಎನಿ ಚಾರ್ಜಸ್ ಫಾರ್ ಟ್ರೈನಿಂಗ್? ಈಗ ಬಿಸ್ಗುರ್ಕುಲಿಂದ ಟ್ರೈನಿಂಗ್ ಸಿಗುತ್ತೆ ಅಲ್ವಾ, ಆ ಟ್ರೈನಿಂಗಿಗೆ ಏನಾದರೂ ಚಾರ್ಜಸ್ ನೀವು ಕೊಟ್ಟಬೇಕಾ? ಇಲ್ಲ, ಇದಕ್ಕೇನು ಚಾರ್ಜಸ್ ಇಲ್ಲ, ಟ್ರೈನಿಂಗಿಗೆ ಫುಲ್ ಫ್ರೀ ಇರುತ್ತೆ, ಓಕೆನಾ? ಸೊ ನೆಕ್ಸ್ಟ್ ಬಂದುಬಿಟ್ಟು, ವಾಟ್ ಡಸ್ ಅಸ್ ಬಿಸ್ಗುರ್ಕುಲ್ ಟೀಚರ್ಸ್ ಇನ್ ಟ್ರೈನಿಂಗ್? ಅಂದರೆ ನಮಗೆ ಏನು ಬಿಸ್ಗುರ್ಕುಲ್ ಟ್ರೈನಿಂಗಲ್ಲಿ ಏನು ಕಲಿಸುತ್ತೆ ಅಂತ ಕೇಳ್ತೀರಾ. ಸೊ ಬಿಸ್ಗುರ್ಕುಲಲ್ಲಿ ನಿಮಗೆ ಇರೋ 27 ಸ್ಕಿಲ್ಸನ್ನು ನೀವು ಕಲಿಬೋದು ಟ್ರೈನಿಂಗ್ಸಿಂದ. ಸೊ ಇದಕ್ಕೆ ಈ ಆನ್ಸರು. ಡು ಐ ಗೆಟ್ ಮೈ ಮನಿ ಬ್ಯಾಕ್ ಆರ್ ರೀಫಂಡ್ ಇಫ್ ಐ ವಾಂಟ್? ಈಗ ಎಲ್ಲರಿಗೂ ಇರುತ್ತೆ, ನಿಮಗೆ ಈಗ ಇಷ್ಟಪಟ್ಟು ಕಟ್ಟಿರ್ತೀರ, ಆಮೇಲೆ ಏನೋ ಸಮಥಿಂಗ್ ರೀಸನ್ನಿಂದ ನಮಗೆ ಬೇಡ, ಬಿಸ್ಗುರ್ಕುಲ್ ಬೇಡ ಅಂದ್ಬಿಟ್ಟು ನನ್ನ ಅಮೌಂಟ್ ನನಗೆ ರೀಫಂಡ್ ಆಗುತ್ತಾ ಅಂತ ಕೇಳ್ತೀರಾ. ಸೊ ರೀಫಂಡ್ ಆಗಬೇಕು ಅಂದರೆ ನೀವು 24 ಅವರ್ಸ್ ಒಳಗಡೆ ರೀಫಂಡ್ ಮಾಡ್ಕೋಬೇಕು, ಅದಾದಮೇಲೆ ರೀಫಂಡ್ ಆಗಲ್ಲ. ಸೊ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು, ಕ್ಯಾನ್ ವಿ ರಿಯಲಿ ಅರ್ನ್ ಮನಿ ಫ್ರಮ್ ಬಿಸ್ಗುರ್ಕುಲ್? ಅಂದರೆ ಎಲ್ಲರ ಪ್ರಶ್ನೆನೂ ಇದೆ, ನಾನು ಅರ್ನ್ ಮಾಡ್ಬೋದಾ ಮನಿ, ಯಾವ ಥರ ಅರ್ನ್ ಮಾಡ್ಬೋದು, ಈಗ ಅರ್ನ್ ಹೆಂಗೆ ಮಾಡ್ತೀರಾ ಅನ್ನೋದು ನಾನು ಹೇಳಿದ್ದೀನಿ. ಅದು ಪೂರ್ತಿ ಗೊತ್ತಾಗಬೇಕು ಅಂದರೆ ನಾನು ಫಸ್ಟ್ ವಿಡಿಯೋ ನೋಡಿ, ಓಕೆನಾ? ಸೊ ಇದು ಜಾಸ್ತಿ ಜನ ಕೇಳಿರಲ್ಲ, ಬಟ್ ಆದ್ರೂ ಕೇಳಿರ್ತಾರೆ. ಹೂ ಈಸ್ ದ CEO ಆಫ್ ಬಿಸ್ಗುರ್ಕುಲ್? CEO ಯಾರು ಅಂತ ಕೇಳಿರ್ತಾರೆ. ರಿಟ್ವಿಸ್ ತಿವಾರಿ ಅನ್ನೋರು CEO ಆಫ್ ಬಿಸ್ಗುರ್ಕುಲ್. ಸೊ ಈಗ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು, ವಾಟ್ ಈಸ್ ದ ಏಜ್ ಲಿಮಿಟ್ ಆಫ್ ಬಿಸ್ಗುರ್ಕುಲ್? ಅಂದರೆ ಇದಕ್ಕೆ ಏಜ್ ಲಿಮಿಟ್ ಎಷ್ಟಿರ್ಬೋದು ಅಂತ ಅಂದರೆ, ನೀವು ಯಾವ ಏಜಲ್ಲಾದರೂ ಇದ್ದರೂ ಪರವಾಗಿಲ್ಲ, ನೀವು ಮಾಡ್ಬೋದು ಬಿಸ್ಗುರ್ಕುಲನ್ನು. ಯಾರಾದರೂ ಮಾಡ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಹೌಸ್ ವೈಫ್ಗಳಾಗಿರ್ಬೋದು, ಮತ್ತು ಜಾಬ್ ಮಾಡ್ತಿರೋರು ಮಾಡ್ಬೋದು, ಯಾರು ಬೇಕಾದ್ರೂ ಮಾಡ್ಬೋದು. ಇದಕ್ಕೆ ಯಾವುದೇ ಥರ ಏಜ್ ಲಿಮಿಟ್ ಇಲ್ಲ. ನೀವು ಅಕಸ್ಮಾತ್ ಅಂಡರ್ 18 ಇದ್ದರೆ, ಸೊ ನಿಮ್ಮ ಅಕೌಂಟ್ಗೆ ದುಡ್ಡು ಬರಲ್ಲ, ಅಂದರೆ 18 ಇಯರ್ಸ್ ಇರುತ್ತಲ್ವಾ. ಸೊ ಅದಕ್ಕೆ ನೀವು ನಿಮ್ಮ ಪೇರೆಂಟ್ಸ್ ಅಕೌಂಟ್ನ ಯೂಸ್ ಮಾಡ್ಕೋಬೋದು. ಆಮೇಲೆ 18 ಇಯರ್ಸ್ ಆದಮೇಲೆ ನಿಮ್ಮದೇ ಅಕೌಂಟ್ ಅಂತ ಕ್ರಿಯೇಟ್ ಆಗಿರುತ್ತೆ, ಅದಕ್ಕೆ ನಿಮ್ಮ ದುಡ್ಡು ಬರುತ್ತೆ, ಓಕೆನಾ? ಸೊ ಅಂದರೆ ಏಜ್ ಲಿಮಿಟ್ ಅಂತ ದುಡ್ಡುಗೋಸ್ಕರ ನೀವು ನಿಮ್ಮ ಪೇರೆಂಟ್ಸ್ ಅಕೌಂಟ್ನ ಯೂಸ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು, ಹೌ ಟ್ರೂ ಈಸ್ ಬಿಸ್ಗುರ್ಕುಲ್? ಅಂದರೆ ಎಷ್ಟು ನಿಜ ಬಿಸ್ಗುರ್ಕುಲು? ಎಲ್ಲ ಜಾಸ್ತಿ ಕ್ವಶನ್ನೇ ಇದು. ನಿಜವಾಗ್ಲೂ ಇದು ಫೇಕಾ ಟ್ರೂನಾ ಅನ್ನೋದೇ ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ಸುಮಾರು ಜನ ನನಗೂ ಕೂಡ ಇದೇ ಪ್ರಶ್ನೆಗಳು ಕೇಳ್ತಾರೆ. ಇದು 100% ಸೇಫ್. ಮತ್ತು ಇದು ಏನಕ್ಕೆ 100% ಸೇಫ್ ಅಂದರೆ, ಇದು 100% ಲೀಗಲ್, ಓಕೆನಾ? ಮತ್ತು ಗೌರ್ಮೆಂಟಲ್ಲಿ ರಿಜಿಸ್ಟರ್ಡೂ ಆಗಿದೆ. ಅದರ ಫೋಟೋನು ಕೂಡ ನಾನು ಸ್ಕ್ರೀನಲ್ಲಿ ಹಾಕಿರ್ತೀನಿ, ನೋಡ್ಕೋಬೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು, ವಾಟ್ ಇಫ್ ಬಿಸ್ಗುರ್ಕುಲ್ ವರ್ಕ್ ಫ್ರಮ್ ಹೋಮ್ ಆರ್ ನಾಟ್? ಬಿಸ್ಗುರ್ಕುಲು ಮನೆಯಿಂದನೇ ಮಾಡೋದಾ ಅಥವಾ ಅಲ್ವಾ ಅಂತ ಕೇಳ್ತಾರೆ. ಮನೆಯಿಂದನೇ ಮಾಡ್ಬೋದು, ಅದು ನಿಮ್ಮ ಸ್ಮಾರ್ಟ್ಫೋನ್ ಆಗಿರ್ಬೋದು, ಇಲ್ಲ ಲ್ಯಾಪ್ಟಾಪ್ ಯೂಸ್ ಮಾಡ್ಕೊಂಡು ನೀವು ಮಾಡ್ಬೋದು. ಇಫ್ ಬಿಸ್ಗುರ್ಕುಲ್ ಹ್ಯಾಸ್ ಆಫರ್ಸ್ ಫಾರ್ ದೇರ್ ಪ್ರೈಸ್? ಬಿಸ್ಗುರ್ಕುಲಲ್ಲಿ ಆ ಪ್ರೈಸಿಗೆ ಆಫರ್ಸ್ ಏನಾದರೂ ಸಿಗುತ್ತಾ ಅಂತ ಕೇಳ್ತಾರೆ. ಹೌದು,
ನಿಮಗೆ ಸಿಕ್ಕೇ ಸಿಗುತ್ತೆ. ಅಂದರೆ ಏನಾದರೂ ಈಗ ಚೆನ್ನಾಗಿ ಈಗ ಏನಾದರೂ ಹಬ್ಬಗಳು ಅಥವಾ ಏನಾದರೂ ಇದ್ದರೆ, ಈಗ ಮೊನ್ನೆ RCB ಗೆಲ್ತು ಅಲ್ವಾ? RCB ಗೆದ್ದಿದ್ದಕ್ಕೆ 18% ಆಫರ್ ಕೊಟ್ಟಿದ್ರು. ಸೊ ಆ ಥರ ಕೊಡ್ತಾ ಇರ್ತಾರೆ ಆಫರ್‌ನ. ಆಫರೇ ಕೊಡಲ್ಲ ಅಂತ ಏನಿಲ್ಲ, ಆಫರು ಕೂಡ ಕೊಡ್ತಾರೆ. ಸೊ ನೆಕ್ಸ್ಟ್ ಕ್ವೆಶ್ಚನ್ ಬಂದ್ಬಿಟ್ಟು, ವಿಚ್ ಆರ್ ದ ಕೋರ್ಸಸ್ ಆಫ್ ಬಿಸ್ಗುರುಕುಲ್? ಬಿಸ್ಗುರುಕುಲಲ್ಲಿ 5ರಿಂದ 6 ಥರ ಕೋರ್ಸಸ್ ಇದೆ. ಆ 5ರಿಂದ 6 ಥರದ್ದು ನಾನು ಹಂಗೆ ಸುಮ್ಮನೆ ಹೇಳ್ಕೊಂಡು ಹೋಗ್ತೀನಿ. ನೀವು ಫಸ್ಟ್ ವಿಡಿಯೋ ವಾಚ್ ಮಾಡಿ, ಅದರಲ್ಲಿ ಎಲ್ಲದು ಅದ್ರ ಇನ್ಫಾರ್ಮೇಷನು ಅದ್ರ ಎಲ್ಲದೂ ಎಲ್ಲ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈಗ ಯಾವುದಿದೆ ಅಂತ ಹೇಳ್ತೀನಿ. ಬ್ರ್ಯಾಂಡಿಂಗ್ ಮಾಸ್ಟ್ರಿ, ಟ್ರಾಫಿಕ್ ಮಾಸ್ಟ್ರಿ, ಇನ್ಫ್ಲೂಯೆನ್ಸ್ ಮಾಸ್ಟ್ರಿ, ಫಿನಾನ್ಸ್ ಮಾಸ್ಟ್ರಿ ಮತ್ತು ಬಿಸ್ನೆಸ್ ಮಾಸ್ಟ್ರಿ, ಈ 5 ಮೇಯ್ನು. ಮಾರ್ಕೆಟಿಂಗ್ ಮಾಸ್ಟ್ರಿ ಅಂತ ಇದೆ. ಸೊ ಅದು ಸ್ವಲ್ಪ ಅಂದರೆ ನಿಮಗೆ ಸ್ವಲ್ಪನೇ ಸಿಗೋದು ನಿಮಗೆ ಅದನ್ನು ಕಲ್ತ್ಕೊಳ್ಳೋಕ್ಕೆ. ಸೊ ಅದಕ್ಕೆ ನಾನು ಜಾಸ್ತಿ ಅದನ್ನು ಹೇಳಕ್ಕೆ ಹೋಗಲ್ಲ. ಈಗ 5 ಮೇಯ್ನ್ ಇಂಪಾರ್ಟೆಂಟ್ ನಿಮಗೆ, ಓಕೆನಾ? ಸೊ ಈಗ ಲಾಸ್ಟ್ ಕ್ವೆಶ್ಚನ್ ಯಾವುದು ಅಂದರೆ, ಆ್ಯಂಡ್ ವಿಚ್ ಆರ್ ದ ಬೆಸ್ಟ್ ಕೋರ್ಸಸ್? ಅಂದರೆ ಈಗ ಯಾವುದಾದ ಬೆಸ್ಟ್ ಕೋರ್ಸಸ್ ಅಂತ ಅಂದರೆ, ನಾನು ಜಾಸ್ತಿ ರೆಫರ್ ಮಾಡೋದು ಯಾವುದು ಅಂದರೆ 3 ಥರದ ಕೋರ್ಸಸ್ನ ಜಾಸ್ತಿ ರೆಫರೆನ್ಸ್ ಮಾಡ್ತೀನಿ. ಮೊದಲನೇದು ಇನ್ಫ್ಲೂಯೆನ್ಸು, ಫಿನಾನ್ಸ್ ಮತ್ತು ಬಿಸ್ನೆಸ್ಸು. ಯಾಕೆ ಇವು 3ನ್ನ ನಾನು ಯಾವಾಗಲೂ ರೆಫರೆನ್ಸ್ ಮಾಡ್ತೀನಿ ಅಂತ ಅಂದರೆ, ಈ 3ರಲ್ಲಿ ಜಾಸ್ತಿ ಕೋರ್ಸಸ್ ಸಿಗುತ್ತೆ ನಿಮಗೆ. ಅದಾದಮೇಲೆ ಇದು ಲಾಸ್ಟ್ನೇ ಬಿಸ್ನೆಸ್ ತೊಗೊಂಡ್ರೆ ಪೂರ್ತಿ ಎಲ್ಲ ಕೋರ್ಸಸ್ಸು ಫ್ರೀಯಾಗಿ ಬರುತ್ತೆ. ಫಿನಾನ್ಸ್ ಮಾಸ್ಟ್ರಿ ತೊಗೊಂಡ್ರೆ ನೀವು ಇನ್ಫ್ಲೂಯೆನ್ಸು, ಟ್ರಾಫಿಕ್ಕು, ಬ್ರ್ಯಾಂಡಿಂಗು, ಮಾರ್ಕೆಟಿಂಗು ಇಷ್ಟು ಫ್ರೀಯಾಗಿ ಬರುತ್ತೆ. ಅದಾದಮೇಲೆ ನೀವು ಇನ್ಫ್ಲೂಯೆನ್ಸ್ ತೊಗೊಂಡ್ರೆ ಫಸ್ಟ್ 3 ಅದು ಫ್ರೀಯಾಗಿ ಬರುತ್ತೆ. ಸೊ ಅದಕ್ಕೆ ನಾನು ಜಾಸ್ತಿ ಇವು 3ನ್ನ ನಿಮಗೆ ರೆಫರೆನ್ಸ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ಇಷ್ಟು ತನಕ ನನ್ನ ವೀಡಿಯೋಗೆ ಟೈಮ್ ಕೊಟ್ಟು ನೋಡಿದ್ದಕ್ಕೆ. ಇನ್ನೂ ತುಂಬಾ ಬಿಸ್ಗುರುಕುಲ ಬಗ್ಗೆ ಅಪ್ಡೇಟ್ ಕೊಡ್ತೀನಿ, ಅದು ಕನ್ನಡದಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್. ಇನ್ನೂ ನನ್ನನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.